ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ಇವತ್ತು ನಾನು ಕೋಡ್ಬಳೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಎರಡು ಥರ ಕೋಡ್ಬಳೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು ಹಿಂದಿನ ಟ್ರೆಡಿಷನಲ್ ಮೆಥೆಡ್ಡು, ಬರೀ ಅಕ್ಕಿ ಹಿಟ್ಟು ಕೊಬ್ಬರಿ ಅಥವಾ ತೆಂಗಿನಕಾಯಿ ಹಾಕಿ ಮಾಡೋದು. ಇನ್ನೊಂದು ಅಕ್ಕಿ ಹಿಟ್ಟಿಗೆ ಅರ್ಧ ಚಿರೋಟಿ ರವೆ ಹಾಕ್ಕೊಂಡು ಮಾಡೋ ಅಂಥದ್ದು. ಅದು ಎರಡು ಥರ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಎಣ್ಣೆ ಕಾಯಿಸಿ ಹಾಕ್ಕೊಂಡೆ. ಈ ಥರ ಶೇಪ್ ಹಿಡಿಬೇಕು. ಹೀಗೆ ಮಾಡಿದರೆ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ನೋಡಿ, ಒಂದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅರ್ಧ ಚಿರೋಟಿ ರವೆ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು, ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಾಯಬೇಕು, ಹೊಗೆ ಬರೋ ಹಾಗೆ ಆ ಥರ ಎಣ್ಣೆ ಹಾಕ್ಕೋಬೇಕು. ಕೋಡ್ಬಳೆಗೆ ಆಗಲಿ ಚಕ್ಲಿಗೆ ಆಗಲಿ. ಆಮೇಲೆ ಎಷ್ಟೋ ಜನ ಕೇಳಿದ್ದಾರೆ, ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ಮೃದುವಾಗುತ್ತೆ, ಚೆನ್ನಾಗಿರಲ್ಲ, ನಾರು ಬರುತ್ತೆ ಅಂತ. ಅದಕ್ಕೆ ನಾನು ಒಂದು 4-5 ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಫಸ್ಟ್ ಅಕ್ಕಿ ಹಿಟ್ಟು ತುಂಬ ನೈಸಾಗಿರಬೇಕು, ಚೂರು ಒರಟಾಗಿರಬಾರ್ದು. ಆಮೇಲೆ ಇನ್ನೊಂದು, ಅದಕ್ಕೆ ನೀವೇ ಹೋಗ್ಬಿಟ್ಟು ಮಿಲ್ಲಲ್ಲಿ ಮಾಡಿಸೋ ಹಂಗಿದ್ರೆ ಅಕ್ಕಿನ ಆಗಲಿ, ಗೋಧಿ ಆಗಲಿ, ಜೋಳ ಯಾವುದು ಬೇರೆ ಹಿಟ್ಟು ಬೆರೆತಿರಬಾರ್ದು, ಅದು ತುಂಬ ಮುಖ್ಯ. ಆಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸಿ, ಇದಕ್ಕೆ ತೆಂಗಿನಕಾಯಿ ಹಾಕಿ ಮಾಡೋದಿದ್ರೆ ತುಂಬ ಬಲ್ತಿರೋ ತೆಂಗಿನಕಾಯೇ ತೊಗೊಳ್ಬೇಕು. ಕೊಬ್ಬರಿ ಹಾಕಿ ಮಾಡೋದಿದ್ರೆ ಅದನ್ನು ಮಾಡ್ಕೋಬೋದು. ಅದು ಅಷ್ಟೇ ಅರ್ಧ. ಇವಾಗ ಚಿರೋಟಿ ರವೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಕೊಬ್ಬರಿ ಪುಡಿ ತೊಗೋತೀನಿ. ಈ ಅಕ್ಕಿ ಹಿಟ್ಟಿಗೂ ಅಷ್ಟೇ, ಒಂದು ಅಕ್ಕಿ ಹಿಟ್ಟಿಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೊಗೋತಿದ್ದೀನಿ. ಅರ್ಧ ತೊಗೊಂಡ್ರೂ ಪರವಾಗಿಲ್ಲ. ಆದರೆ ತುಂಬ ಕೊಬ್ಬರಿ ಆಗಿಬಿಟ್ರು ಒಂದು ಪ್ರಾಬ್ಲಮ್ಮು ಅಂದರೆ ಹೊಸೆಯಕ್ಕೆ ಚೆನ್ನಾಗಿ ಬರೋಲ್ಲ, ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಆಮೇಲೆ ಬೇಯಿಸ್ತಾನೋ ಅಷ್ಟೇ, ಯಾವುದೇ ಎಣ್ಣೆ ತಿಂಡಿ ಆಗಲಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಅತಿ ಸಣ್ಣದ್ರಲ್ಲೂ ಮಾಡಬಾರ್ದು, ದೊಡ್ಡದ್ರಲ್ಲೂ ಮಾಡಬಾರ್ದು. ಅಜ್ವೈನ ಹಾಕ್ತಿದ್ದೀನಿ 2 ಕಡೆ. ಇದಕ್ಕೂ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಹಾಕಿದೆ ಇದರಲ್ಲಿ, ಇದಕ್ಕೆ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಇಂಗ್ ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಅಂದರೆ, ಕೋಡ್ಬಳೆ ಹಿಟ್ಟನ್ನ ನೀರಾಗಿ ಕಲಿಸ್ಕೋಬಾರ್ದು, ಗಟ್ಟಿಯಾಗಿರಬೇಕು. ನಾದಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು. ಈಗ ನೋಡಿ, ಕೊಬ್ಬರಿ ಪುಡಿ ಹಾಕ್ತಾ ಇದ್ದೀನಿ. ಅರ್ಧದಷ್ಟಿರೋದನ್ನು ಈ ಚಿರೋಟಿ ರವೆ ಮಿಕ್ಸ್ ಮಾಡಿರೋ ಅಕ್ಕಿ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಬರೀ ಅಕ್ಕಿ ಹಿಟ್ಟದಕ್ಕೆ ಸ್ವಲ್ಪ ಕಡಿಮೆ, ಅರ್ಧಕ್ಕಿಂತ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ನೀವು ಕೊಬ್ಬರಿ ಹಾಕೋದಿದ್ರೆ ಕೊಬ್ಬರಿನ ತೆಂಗಿನಕಾಯಿ ಜೊತೆ ರುಬ್ಕೊಳ್ತೀರಲ್ಲ,
ಅದನ್ನು ಹಾಕ್ಬಿಟ್ಟು ಎಣ್ಣೆ ಹಾಕಬಾರ್ದು. ಮುಂಚೆ ಅಕ್ಕಿ ಹಿಟ್ಟಿಗೆ ಕಾಯಿಸಿರೋ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸೇರಿಸಿ ಹಿಟ್ಟಿನ ಜೊತೆಗೆ ಆಮೇಲೆ ರುಬ್ಬಿರೋದನ್ನು ಹಾಕ್ಕೋಬೇಕು. ಈ ಖಾರದ ಪುಡಿ ಹಾಕಿದ ಮೇಲೆ ಹಾಕಕ್ಕೆ ಹೋಗಬೇಡಿ, ಮುಂಚೆನೇ ಹಾಕಬೇಕು. ನೋಡಿ, ಎರಡನ್ನು ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ತೋರಿಸ್ತೀನಿ. ಎಷ್ಟು ನಾದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡ್ಬಳೆ. ಹೀಗೆ ಈ ಜಾಗದಲ್ಲಿ ಇಟ್ಟು ಚೆನ್ನಾಗಿ ನಾದಿ ಹಿಟ್ಟನ್ನು ಹೀಗೆ ಹಾಕ್ಕೊಂಡ್ಬಿಟ್ಟು ಈ ಅಂಗೈಯಿಂದ ಹೀಗೆ ಇಷ್ಟು ಗಟ್ಟಿಯಾಗಿ ಕಲಸಿದ್ದೀನಿ. ಹೊಸಿತ ಏನಾದರೂ ಸ್ವಲ್ಪ ಬೇಕು ಅನಿಸಿದರೆ ಒಂದು ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡ್ಕೋತೀನಿ ಅಷ್ಟೇ, ಜಾಸ್ತಿ ಮಾಡ್ಕೋಬಾರ್ದು. ಈಗ ಇನ್ನೊಂದು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೋಡಿ, ಹೀಗೆ ಉದಿದ್ರು ಅನ್ನೋ ಥರನೇ ಕಲಿಸ್ಕೊಂಡಿದ್ದೀನಿ. ಒಂದು ಬ್ಯಾಚ್ ಆದಮೇಲೆ ಅದನ್ನು ಇನ್ನೊಂದ್ಸಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಅದನ್ನು ಹದ ಮಾಡ್ಕೊಳ್ಳೋಣ, ಹೊಸಿಯೋ ಹದಕ್ಕೆ. ಹೀಗೆ ನೋಡಿ ಹೊಸಿತಾ ಇದ್ದೀನಿ. ಅಳತೆ ಕೋಡ್ಬಳೆ ಒಂದೇ ಥರ ಬರಬೇಕು ಅಂತಂದರೆ ಒಂದು ಪ್ಲೇಟ್ ಇಟ್ಕೊಳ್ತೀರಲ್ಲ ಹೊಸಿಯೋಕ್ಕೆ ಅಂತ, ಅದ್ರದ್ದು ಈ ಕಡೆ ತುದಿ ಅಂತಂದ್ಬಿಟ್ಟು ಒಂದು ಅಳತೆ ಇಟ್ಕೊಂಡ್ಬಿಟ್ಟು ಅಷ್ಟು ಹೊಸಿರಿ. ಆಮೇಲೆ ಅದನ್ನು ನಾವು ಸೇರಿಸಿದರೆ ಎಲ್ಲ ಒಂದೇ ಥರ ಇರುತ್ತೆ. ಯಾವ ಪ್ಲೇಟ್ ಆದರೂ ನೀವು ತೊಗೊಳ್ಳಿ, ಒಟ್ಟಲ್ಲಿ ಒಂದೇ ಅಳತೆ ಮಾಡ್ಕೋಬೋದು. ಆ ಥರ ಒಂದು ಇಟ್ಕೊಂಡ್ರೆ ಈ ಥರ ಸೇರಿಸ್ಬಿಟ್ಟು ಹೀಗೆ ಇಡ್ತಾ ಇದ್ದೀನಿ. ನೋಡಿ ಆಗ್ತಾ ಇದೆ. ಈ ರವೆ ಹಾಕಿ ಮಾಡೋ ಕೋಡ್ಬಳೆ ಏನು ಗೊತ್ತಾ, ಮುಂಚೆ ದಿವಸಕ್ಕಿಂತ ಎರಡನೇ ದಿವಸಕ್ಕೆ ಇನ್ನೂ ಜಾಸ್ತಿ ಕ್ರಿಸ್ಪಾಗಿರುತ್ತೆ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಆ ಶಬ್ದದಲ್ಲೇ ಗೊತ್ತಾಗುತ್ತೆ ನೋಡಿ, ಹಾಕ್ತಾ ಕ್ರಿಸ್ಪಾಗಿ ಒಂಥರ ಠಣ್ಣನ ಶಬ್ದ ಬರುತ್ತೆ, ಅವಾಗ ಆಗಿದೆ ಅಂತ. ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ. ನೋಡಿ, ಬರೀ ಅಕ್ಕಿ ಹಿಟ್ಟಿಂದು ಟ್ರೆಡಿಷನಲ್ ಮೆಥಡನ್ನು ಇದರಲ್ಲಿ ನಾದಕ್ಕೆ ಕಷ್ಟ ಅಂತ ಈ ದೊಡ್ಡದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇನ್ನು ಚೆನ್ನಾಗಿ ನಾದಬೇಕು ಅದನ್ನು. ಹೀಗೆ ನಾದಿಟ್ಕೊಂಡಿದ್ದೀನಿ. ಇದು ನೋಡಿ ಟ್ರೆಡಿಷನಲ್ ಮೆಥಡ್ದು ಮಾಡ್ತಾ ಇದ್ದೀನಿ. ಅಂದರೆ ಬರೀ ಅಕ್ಕಿ ಹಿಟ್ಟು ಹಾಕಿರೋದು, ಅದನ್ನು ಹೀಗೆ ಇದು ಮಾಡಿ ಇಟ್ಟಿದ್ದೀನಿ. ಹೊಸ್ತು ಅದರದ್ದು ಕೋಡ್ಬಳೆ ಒಂದು ಬ್ಯಾಚ್ ತೆಗೆದಿದ್ದೀನಿ, ಇನ್ನೊಂದು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ರೆಡಿಯಾಗಿದೆ ಇದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.